ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ದ್ವಾದಶ ರಾಶಿಗಳ ಸಂಪೂರ್ಣ ಭವಿಷ್ಯ ಹೇಗಿದೆ ಎಂದು ನೋಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಉತ್ಸಾಹ ಹೆಚ್ಚಾಗಿರತಕ್ಕಂತಹ ದಿನ. ಉತ್ತಮ ಕೆಲಸದ ಫಲಿತಾಂಶವನ್ನು ನೀಡಲಿದೆ. ಕೆಲವೊಂದು ಅಸಹಜ ಸುದ್ದಿಗಳು ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಧೈರ್ಯ ಮತ್ತು ಒಂದು ಉತ್ಸಾಹದಿಂದ ದಿನವನ್ನು ಎದುರಿಸಿ ಯಶಸ್ಸು ನಿಮ್ಮದಾಗಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಯೋಜನೆಗಳು ಇಂದು ತಡವಾಗಬಹುದು. ಸಹಕರಿಸುವವರಿಂದ ಬೆಂಬಲ ಕಡಿಮೆ ಇರಬಹುದು. ನಿರೀಕ್ಷಿತ ಪ್ರಗತಿ ಇದನ್ನು ಸಾಧ್ಯವಾಗಲಿದೆ, ಆದರೆ ಹೆಚ್ಚು ಪರಿಶ್ರಮ ಬೇಕಾಗಲಿದೆ. ವ್ಯಾಪಾರಿಗಳಿಗೆ ಸಾಲ ಹಾಗೂ ಚಿಲ್ಲರೆ ವ್ಯವಹಾರಗಳಲ್ಲಿ ಜಾಗ್ರತೆಯಿಂದ ವರ್ತನೆಯನ್ನು ಮಾಡಿಕೊಳ್ಳಿ. ನಿರ್ಧಾರಗಳನ್ನು ತಡವಿಲ್ಲದೆ ತೆಗೆದುಕೊಳ್ಳುವುದು ಇದು ನಿಮಗೆ ಒಳ್ಳೆಯ ಒಂದು ಮಾರ್ಗವಾಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ದಿಕ್ಕಿನಲ್ಲಿ ನಿರೀಕ್ಷಿತ ಲಾಭ ಸಿಗುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಖರ್ಚುಗಳು ಇರತಕ್ಕಂಥ ದಿನ. ಹಳೆಯ ಸಾಲ ಅಥವಾ ಸಾಲದ ಒತ್ತಡ ಕಡಿಮೆಯಾಗಬಹುದು. ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ವಿದ್ಯಾರ್ಥಿಗಳು ಗುರಿ ತಲುಪಲು ಹೆಚ್ಚು ಶ್ರಮಿಸಬೇಕಾಗಲಿದೆ. ಓದಿನಲ್ಲಿ ಏಕಾಗ್ರತೆ ಅಗತ್ಯ. ಹೊರಗಿನ ವ್ಯಾಕುಲತೆಗಳಿಂದ ಆದಷ್ಟು ದೂರವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಆರಂಭಿಸಲು ಈ ದಿನ ಶುಭವಾದಂತಹ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರತಕ್ಕಂಥ ದಿನ. ನೈಸರ್ಗಿಕ ಮಾತುಕತೆಗಳಿಂದ ಸಂಬಂಧಗಳು ಬಲವಾಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ಸಣ್ಣ ಮಟ್ಟದ ಒಂದು ಗೊಂದಲ ಸಾಧ್ಯ. ಧೈರ್ಯ ಮತ್ತು ಸಹನೆ ಇರುವುದು ಒಳ್ಳೆಯದು. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಆರೋಗ್ಯ ಇದನ್ನು ಉತ್ತಮವಾಗಿರಲಿದೆ. ತಲೆನೋವು, ಹೊಟ್ಟೆ ಸಮಸ್ಯೆಗಳು ತಾತ್ಕಾಲಿಕವಾಗಿ ಕಾಣಿಸಿಕೊಳ್ಳಬಹುದು. ಜಾಗ್ರತೆಯಿಂದ ಆಹಾರ ಸೇವನೆಯನ್ನು ಮಾಡಿ. ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9 ಮತ್ತು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:30 2 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಒಂದು ಪರಿಹಾರಕ್ಕಾಗಿ ಈ ದಿನ ಕಾರ್ತಿಕೇಯನ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಪೂಜೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸುಬ್ರಹ್ಮಣ್ಯಾಯ ನಮಃ ಇಲ್ಲ ಓಂ ಸ್ಕಂದಾಯ ನಮಃ. ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಜಪ ಮಾಡಿಕೊಳ್ಳಿ. ಹಾಗೂ ಪರಿಹಾರಕ್ಕಾಗಿ ಕೆಂಪು ಹೂವಿನಿಂದ ದೇವರಿಗೆ ಅರ್ಚನೆಯನ್ನು ಮಾಡಿಸಿ. ಎಳ್ಳು ಅಥವಾ ಬೇಳೆಕಾಳುಗಳನ್ನು, ಗೋಧಿಯನ್ನು ದಾನ ಮಾಡಿ. ಸ್ನೇಹಿತರೆ, ಈ ದಿನ ನಿಮ್ಮ ಕಾರ್ಯಕ್ಷಮತೆ ಸಮರ್ಥತೆಯ ಮೂಲಕ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸಲಿದ್ದೀರಿ. ಹೆಚ್ಚು ಮುಂದೆ ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಯಶಸ್ಸು ನಿಮ್ಮದಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಪ್ರತಿದಿನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ದಿನ ನಿಮಗೆ ಶುಭವಾಗಲಿ. ವೃಷಭ ರಾಶಿ. ಇಂದು ನೀವು ವೃಷಭ ರಾಶಿಯವರು ಭಾವುಕತೆಗೆ ತುತ್ತಾಗಬಹುದು. ಹೊರಗಿನ ಮಾತುಗಳಿಂದ ತಲೆ ಕೆಡಿಸಿಕೊಳ್ಳಬೇಡಿ. ಶಾಂತ ಮನಸ್ಸು ಮತ್ತು ಸ್ಥಿರತೆ ಇಲ್ಲದಿದ್ದರೆ ನಿರ್ಧಾರಗಳಲ್ಲಿ ತಪ್ಪು ಸಂಭವಿಸಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಇನ್ನು ನಿಮ್ಮ ಈ ದಿನದ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉದ್ಯೋಗದಲ್ಲಿ ಒತ್ತಡ ಜಾಸ್ತಿ ಇರಲಿದೆ. ಮೇಲಧಿಕಾರಿಗಳ ನಿರೀಕ್ಷೆ ಈಡೇರಿಸಲು ನಿಮಗೆ ತೊಂದರೆ ಆಗಬಹುದು. ವ್ಯಾಪಾರದಲ್ಲಿ ನಿರೀಕ್ಷೆಯಷ್ಟು ಲಾಭ ಆಗದಿರುವಂಥ ಒಂದು ಸಾಧ್ಯತೆ ಇರಲಿದೆ. ಹಳೆಯ ಸಹೋದ್ಯೋಗಿಗಳಿಂದ ಸಹಾಯ ಸಿಗುವಂಥ ಒಂದು ದಿನವಾಗಲಿದೆ. ಹೊಸ ಪ್ರಾಜೆಕ್ಟ್ ಪ್ರಾರಂಭಿಸಲು ಈ ದಿನ ಉತ್ತಮವಲ್ಲ. ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅನಿರೀಕ್ಷಿತ ಖರ್ಚು ಹೆಚ್ಚಾಗುವಂತಹ ಸೂಚನೆ ಇರತಕ್ಕಂಥ ದಿನ. ಹೂಡಿಕೆಗೆ ಸೂಕ್ತ ದಿನವಲ್ಲ, ಎಚ್ಚರಿಕೆ ಬೇಕು. ಕುಟುಂಬದ ವೆಚ್ಚಗಳನ್ನು ನಿರ್ವಹಿಸುವಲ್ಲಿ ಧೈರ್ಯ ಅಗತ್ಯ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಈ ದಿನ ಕಡಿಮೆಯಾಗಲಿದೆ. ಏಕಾಗ್ರತೆ ಬೇಕು. ಅಧ್ಯಯನದ ಮೇಲಿನ ಒತ್ತಡ ಈ ದಿನ ಹೆಚ್ಚಾಗಲಿದೆ. ಗುರುಗಳ ಒಂದು ಸಲಹೆ ಅನುಸರಿಸಿಕೊಳ್ಳುವುದರಿಂದ ಯಶಸ್ಸು ನಿಮ್ಮದಾಗಲಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಮನಸ್ತಾಪ ಸಂಭವಿಸಬಹುದು. ಸಂಗಾತಿಯ
ಸಹಕಾರ ಬೇಕಾದ ಸಂದರ್ಭ ಇರಲಿದೆ. ಪ್ರೇಮ ಸಂಬಂಧಗಳು ಸ್ಥಿರವಾಗಿರಲು ಸಮಯ ಹಿಡಿಯಬಹುದು. ಆದಷ್ಟು ಪ್ರೀತಿಯಲ್ಲಿ ಎಲ್ಲ ಸಂಬಂಧಗಳನ್ನು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಿ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಹೊಟ್ಟೆ, ಕಣ್ಣು ಅಥವಾ ಮೆದುಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸಮತೋಲನಯುಕ್ತ ಆಹಾರ ಮತ್ತು ವಿಶ್ರಾಂತಿ ಅಗತ್ಯ. ದಿನಚರಿಯಲ್ಲಿ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಸೇರಿಸಿಕೊಳ್ಳಿ. ಮತ್ತು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:30ರವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಲಕ್ಷ್ಮೀ ದೇವಿಯ ಆರಾಧನೆ, ಗಣಪತಿಯ ಸ್ಮರಣೆ, ಪ್ರಾರ್ಥನೆಯನ್ನು ಮಾಡಿ. ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಗಂಗಣಪತಯೇ ನಮಃ. ಈ ಮಂತ್ರವನ್ನು ಜಪ ಮಾಡಿ ಕನಿಷ್ಠ 21 ಬಾರಿಯಾದರೂ ಮಾಡಿ. ಇನ್ನು ಈ ದಿನದ ನಿಮ್ಮ ಹೆಚ್ಚಿನ ಪರಿಹಾರಕ್ಕಾಗಿ ತುಳಸಿ ಗಿಡಕ್ಕೆ ನೀರು ಹಾಕಿ ಅರ್ಘ್ಯವನ್ನು ನೀಡಿ ಪ್ರಾರ್ಥನೆಯನ್ನು ಮಾಡಿ. ಹಸಿರು ಬಟ್ಟೆಯನ್ನು ತೊಟ್ಟುಕೊಳ್ಳಿ ಹಾಗೂ ದೇವರಿಗೆ ಹಸಿರು ಹೂವಿನಿಂದ ಅರ್ಚನೆಯನ್ನು ಮಾಡಿಸಿ. ಸ್ನೇಹಿತರೆ, ಈ ದಿನ ನಿಮಗೆ ವೃಷಭ ರಾಶಿಯವರಿಗೆ ನಿಮ್ಮ ಕಾರ್ಯಗಳನ್ನು ನೀವು ಜಾಣ್ಮೆಯಿಂದ ನಿರ್ವಹಿಸಿದರೆ ದಿನದ ಕೊನೆಯಲ್ಲಿ ನಿಮಗೆ ಒಳ್ಳೆದು ಸಂತೋಷದಾಯಕ ಶುಭ ವಾರ್ತೆಗಳು ಬರತಕ್ಕಂತಹ ದಿನವಾಗಲಿದೆ. ಸಮಾಧಾನವು ನಿಮಗೆ ಈ ದಿನ ಒಳ್ಳೆಯ ಯಶಸ್ಸನ್ನು ಕೊಡಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಪ್ರತಿದಿನದ ದಿನ ಭವಿಷ್ಯ ಕಾರ್ಯಕ್ರಮದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ಚಾನಲಲ್ಲಿ ಎಲ್ಲ ನಿಮಗೆ ಪ್ರತಿದಿನದ ಬೇಕಾದಂಥ ಎಲ್ಲ ಮಾಹಿತಿಗಳು ಲಭ್ಯವಾಗಲಿದೆ. ಪರಿಹಾರಗಳು, ಶುಭ ದಿನಗಳು ಇವೆಲ್ಲ ಲಭ್ಯವಿದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಇನ್ನು ಮಿಥುನ ರಾಶಿ. ಇಂದು ನಿಮ್ಮ ಮಿಥುನ ರಾಶಿಯವರಿಗೆ ನಿಮ್ಮ ಚಾತುರ್ಯ ಮತ್ತು ವಾಕ್ ಶಕ್ತಿ ನಿಮಗೆ ನೆರವಾಗಲಿದೆ. ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವೇಳೆ ಬುದ್ಧಿಮತ್ತೆಯಿಂದ ನಡೆಯುವುದು ಅತ್ಯವಶ್ಯಕ. ಕೆಲವೊಂದು ವಿಳಂಬಗಳಾಗಬಹುದು, ಆದರೆ ಕೊನೆಯಲ್ಲಿ ಫಲಿತಾಂಶ ನಿಮಗೆ ಸೂಕ್ತವಾಗಿ ಸಿಗಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹೋದ್ಯೋಗಿಗಳೊಂದಿಗೆ ಒಳ್ಳೆಯ ಒಂದು ಸಹಕಾರ ಕಂಡುಬರತಕ್ಕಂತಹ ದಿನ. ಹೊಸ ಪ್ರಾಜೆಕ್ಟ್ಗಳು, ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಲು ಇದೊಂದು ಉತ್ತಮವಾದಂತಹ ದಿನ. ಉದ್ಯೋಗದ ಬದಲಾವಣೆಯ ಯೋಚನೆ ಇದ್ದರೆ ಇಂದು ಚಿಂತನೆಯಲ್ಲಿ ಕಾಲ ಕಳೆಯುವುದು ಒಳಿತು. ವ್ಯಾಪಾರದಲ್ಲಿ ಚುರುಕು ಹೆಚ್ಚಾಗಿ ಹೊಸ ಗ್ರಾಹಕರ ಪರಿಚಯ ನಿಮಗೆ ಸಾಧ್ಯವಾಗಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಒಳಹೊಕ್ಕು ಮಾತ್ರವಲ್ಲ, ಅನಾವಶ್ಯಕ ವೆಚ್ಚವೂ ಈ ದಿನ ಸಂಭವಿಸಲಿದೆ. ಹಣದ ಬಗ್ಗೆ ಎಚ್ಚರಿಕೆ ಇರಲಿ. ಹೂಡಿಕೆಗೆ ದಿನ ಸಾಧಾರಣವಾಗಿರತಕ್ಕಂಥ ದಿನ. ಸಾಲ ಅಥವಾ ಲೋನ್ನ ಬಗ್ಗೆ ಚಿಂತನೆ ಇರುವವರು ಇಂದು ಚಿಂತನೆಯಲ್ಲಿ ನಿರ್ಧಾರಕ್ಕೆ ಬರಬಹುದು. ಹಾಗೂ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ದಿನ ಒತ್ತಡ ಕಡಿಮೆ ಇರತಕ್ಕಂಥ ದಿನ. ಅಧ್ಯಯನದಲ್ಲಿ ಮುನ್ನಡೆ ಸಾಧ್ಯವಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಲು ಈ ದಿನ ಉತ್ತಮವಾದಂತಹ ದಿನ. ಇನ್ನು ಗುರು ಅಥವಾ ಹಿರಿಯರಿಂದ ಈ ದಿನ ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗುವಂಥ ದಿನವಾಗಲಿದೆ. ವಿದ್ಯಾರ್ಥಿಗಳು ಒಳ್ಳೆಯ ಯಶಸ್ಸು ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಅಥವಾ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಈ ದಿನ ನಿಮಗೆ ಕುಟುಂಬದಲ್ಲಿ ನೆಮ್ಮದಿ, ತಾಪತ್ರಯದಿಂದ ಕೂಡಿರಬಹುದು. ಸ್ವಲ್ಪ ಕುಟುಂಬದಲ್ಲಿ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಸಂಗಾತಿಯೊಂದಿಗೆ ಸುಂದರ ಒಂದು ಸಂಭಾಷಣೆ ಇರತಕ್ಕಂಥ ದಿನ. ಮತ್ತು ಆದಷ್ಟು ನಿಮ್ಮ ಪ್ರೀತಿ ಪ್ರೇಮ ಸಂತೋಷದಿಂದ ಕೂಡಿರುವಾಗಿ ನೋಡಿಕೊಳ್ಳಿ. ಪ್ರೇಮ ಸಂಬಂಧಗಳಿಗೆ ಈ ದಿನ ಶುಭ ಸಮಯವಾಗಿರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಮನಸ್ಸಿನಲ್ಲಿ ತಾನಾಗಿ ಬಂದ ಭಯ ಅಥವಾ ಆತಂಕದ ಸಮಸ್ಯೆ ಇರಬಹುದು. ಮೃದುವಾದ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಉತ್ತಮ ನಿದ್ರೆ ಮಾಡಿಕೊಳ್ಳಿ. ಇದು ದೈನಂದಿನ ಶಕ್ತಿಗೆ ನಿಮಗೆ ನೆರವಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಳದಿ ಬಣ್ಣ ಮತ್ತು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 5. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:45 ಪ್ರಾರಂಭವಾಗಿ ಮಧ್ಯಾಹ್ನ 12:15 ನಿಮಗೆ ಶುಭ ಸಮಯವಾಗಿರತಕ್ಕಂಥ ಸಮಯ. ಈ ಸಮಯದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ದಿನ ನೀವು ಗಣೇಶನ ಆರಾಧನೆ ಮತ್ತು ಶಿವದೇವರ ಸ್ಮರಣೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಮಂತ್ರ ಓಂ ಗಂಗಣಪತಯೇ ನಮಃ ಮತ್ತು
ಓಂ ನಮಃ ಶಿವಾಯ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹಾಗೂ ಪರಿಹಾರಕ್ಕಾಗಿ ಇನ್ನೂ ಹೆಚ್ಚಿನ ಪರಿಹಾರವನ್ನು ನೋಡುವುದಾದರೆ ತಾಜಾ ಹಣ್ಣು ಅಥವಾ ಬೇಳೆ ಮಿಶ್ರಿತ ಪ್ರಸಾದವನ್ನು ಯಾರಿಗಾದರೂ ವಿತರಣೆ ಮಾಡಿ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ದಿನ ನಿಮಗೆ ಶುಭವಾಗಿರಲಿ. ಇನ್ನು ಕರ್ಕಾಟಕ ರಾಶಿ, ಇಂದು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಮುಖ್ಯವಾಗಿರಲಿದೆ. ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ಕುಟುಂಬ ಹಾಗೂ ವೈಯಕ್ತಿಕ ವಿಚಾರಗಳಲ್ಲಿ ಸ್ಪಷ್ಟತೆಯ ಅಗತ್ಯವಿದೆ. ಯಾವುದೇ ಕಾರ್ಯದಲ್ಲಿ ಜವಾಬ್ದಾರಿಯಿಂದ ನಡೆದುಕೊಳ್ಳಿ. ಇನ್ನು ಈ ದಿನದ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಸ್ಥಳದಲ್ಲಿ ಕೆಲವೊಂದು ಚಿಕ್ಕ ಅಡೆತಡೆಗಳು ಎದುರಾಗಬಹುದು. ಸಹೋದ್ಯೋಗಿಗಳಿಂದ ಸಹಕಾರ ಕಡಿಮೆ ಇರತಕ್ಕಂಥ ದಿನ. ವ್ಯಾಪಾರದಲ್ಲಿ ಹೊಸ ನಿಟ್ಟಿನಲ್ಲಿ ಯೋಜನೆ ಮಾಡಬೇಕಾಗಲಿದೆ. ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳದಿರಿ. ಸ್ವಲ್ಪ ಎಚ್ಚೆತ್ತುಕೊಂಡು ಸರಿಯಾದಂತಹ ಒಂದು ಕ್ರಮದಲ್ಲಿ ಮುಂದುವರಿಯುವುದು ಒಳ್ಳೆಯದು. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಅನಿರೀಕ್ಷಿತ ವೆಚ್ಚಗಳ ಸಾಧ್ಯತೆ ಇರತಕ್ಕಂಥ ದಿನ. ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಳಕೆ ಮೇಲೆ ನಿಯಂತ್ರಣ ಇರಲಿ. ಹೂಡಿಕೆಗೆ ಈ ದಿನ ಉತ್ತಮ ಸಮಯವಲ್ಲ. ಸ್ವಲ್ಪ ದಿನ ಮುಂದೂಡುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಅಧ್ಯಯನದಲ್ಲಿ ಮಕ್ಕಳು ಒತ್ತಡವೇನೂ ಇಲ್ಲ, ಆದರೆ ಗಮನ ಕಡಿಮೆಯಾಗಲಿದೆ. ಎಚ್ಚರಿಕೆ ಇರಲಿ. ದಿನದ 2ನೇ ಭಾಗದಲ್ಲಿ ಅಭ್ಯಾಸದತ್ತ ಗಮನ ಸೆಳೆಯುವುದು ನಿಮಗೆ ಉತ್ತಮ. ಪಾಠದಲ್ಲಿ ಕುಳಿತುಕೊಳ್ಳಲು ಈ ದಿನ ಒಳ್ಳೆಯ ಸಮಯ. ಇನ್ನು ನಿಮ್ಮ ಈ ದಿನದ ಪ್ರೀತಿ ಮತ್ತು ಕುಟುಂಬದ ವಿಚಾರವನ್ನು ನೋಡುವುದಾದರೆ ಸ್ನೇಹಿತರೆ, ಕುಟುಂಬದ ಸದಸ್ಯರೊಂದಿಗೆ ನೀವು ಗೊಂದಲವಾಗದಂತೆ ನೋಡಿಕೊಳ್ಳಿ. ಮಾತುಗಳಲ್ಲಿ ತಾಳ್ಮೆ ಇಡಬೇಕು. ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಬೆಳೆಸುವ ಒಂದು ಸಮಯ ಈ ದಿನ ಉತ್ತಮವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಆರೋಗ್ಯವನ್ನು ನೋಡುವುದಾದರೆ ಚಿಕ್ಕ ಮಟ್ಟದ ಜ್ವರ, ತಲೆನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಇನ್ನು ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರಿಶೀಲನೆಯನ್ನು ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡದೇ ಇರುವುದು ಒಳ್ಳೆಯದು. ದಿನಚರಿ ಮತ್ತು ಆಹಾರದಲ್ಲಿ ಸರಿಯಾದಂತಹ ಒಂದು ಕ್ರಮ ಬಳಕೆ ಮಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2. ಈ ದಿನದ ನಿಮ್ಮ ಶುಭ ಕಾಲ ಬೆಳಗ್ಗೆ 9:30 11 ಗಂಟೆಯವರೆಗೆ. ಇನ್ನು ಸ್ನೇಹಿತರೆ, ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಚಂದ್ರದೇವನ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸೋಮಾಯ ನಮಃ ಹಾಗೂ ನವಗ್ರಹಗಳ ಪೂಜೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ಹೆಚ್ಚಿನ ಒಂದು ಪರಿಹಾರಕ್ಕಾಗಿ ಈ ದಿನ ನೀವು ಶಿವದೇವರಿಗೆ ಒಂದು ಹಾಲಿನ ಅಭಿಷೇಕವನ್ನು ಮಾಡಿ ಹಾಗೂ ಬಿಳಿ ಹೂವಿನಿಂದ ಪೂಜೆಯನ್ನು ಸಲ್ಲಿಸಿಕೊಳ್ಳಿ. ತಾಯಿಯ ಆಶೀರ್ವಾದ ಹಾಗೂ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನದ ನಿಮ್ಮ ವಿಚಾರವನ್ನು ನೋಡುವುದಾದರೆ ಇದನ್ನು ನೀವು ತಾಳ್ಮೆ ಮತ್ತು ತೀವ್ರ ವಿಚಾರಪೂರ್ವಕ ತೀರ್ಮಾನಗಳಿಂದ ದಿನವನ್ನು ನೀವು ಸುಧಾರಿಸಿಕೊಳ್ಳಬಹುದು. ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಯಾವುದೇ ಕಾರ್ಯದಲ್ಲಿ ಇದರಿಂದ ನೀವು ನಡೆದುಕೊಂಡಲ್ಲಿ ಕೊನೆಯ ಒಂದು ಜೀವನದ ಈ ದಿನದ ನಿಮ್ಮ ಅಂತ್ಯಕ್ಕಾಗುವಾಗ ಒಂದು ಜೀವನದ ಸಂಜೆಯ ಹೊತ್ತಿಗೆ ಒಂದು ಒಂದು ಸಮಾಚಾರವನ್ನು ಪಡೆದುಕೊಳ್ಳುವಂಥ ಒಂದು ಯೋಗವು ಈ ದಿನ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಹೀಗೆ ನಿಮಗೆ ಪ್ರತಿದಿನದ ದಿನಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಇಷ್ಟ ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ನಿಮ್ಮ ನಕ್ಷತ್ರ ಮತ್ತು ರಾಶಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ದಿನ ನಿಮ್ಮ ಸರ್ವ ಕಷ್ಟಗಳು ಪರಿಹಾರವಾಗಿ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಸಿಂಹರಾಶಿ, ಇಂದು ಆತ್ಮವಿಶ್ವಾಸ ನಿಮಗೆ ಹೆಚ್ಚಾಗಿರಲಿದ್ದು ನೀವು ಕೈಗೊಳ್ಳುವ ಕೆಲಸಗಳಲ್ಲಿ ಧೈರ್ಯದಿಂದ ಮುಂದಾಗಬಹುದು. ಸಕಾರಾತ್ಮಕತೆ ಉಳ್ಳ ದಿನವಾಗಿರಲಿದೆ. ಆದರೆ ಸಣ್ಣ ಮಾತುಗಳಿಂದ ಗೊಂದಲ ಉಂಟಾಗಬಾರದು ಎಂಬುದನ್ನು ಜಾಗರೂಕರಾಗಿ ನೀವು ಗಮನಿಸಬೇಕು. ಮತ್ತು ಈ ದಿನದ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ನಿಮಗೆ ಹೊಸ ಯೋಜನೆಗಳು ರೂಪುಗೊಳ್ಳಬಹುದು. ಅಧಿಕಾರಿಗಳ ಮೆಚ್ಚುಗೆ ಪಡೆಯಲಿದ್ದೀರಿ. ವ್ಯಾಪಾರದಲ್ಲಿ ಸಹ ಚೇತರಿಕೆ ಕಂಡುಬರತಕ್ಕಂಥ ದಿನ. ಹೊಸ ಗ್ರಾಹಕರಿಂದ ಲಾಭದ ಒಳ್ಳೆಯ ಒಂದು ಅವಕಾಶಗಳಿರಲಿದೆ. ಈ ದಿನ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದಲ್ಲಿ ಯಶಸ್ಸು ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣದ ಒತ್ತಡ ಈ ದಿನ ನಿಮಗೆ ಕಡಿಮೆಯಾಗಿರಲಿದೆ. ಹಣದ ಒಳಹರಿವು ಇರತಕ್ಕಂಥ ದಿನ. ಹಳೆಯ ಸಾಲ ಸ್ವಲ್ಪ ಕಡಿಮೆಯಾಗಲಿದೆ. ಸ್ವಲ್ಪ ಪ್ರಶಾಂತತೆ ದೊರೆಯಲಿದೆ. ಉಳಿತಾಯದ ಬಗ್ಗೆ ಯೋಜನೆಯನ್ನು ಪ್ರಾರಂಭಿಸುವಂತಹ ಒಂದು ದಿನ ಈ ದಿನ ನಿಮಗೆ ಉತ್ತಮವಾಗಿರಲಿದೆ.
ಯೋಚನೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ವಿದ್ಯಾರ್ಥಿಗಳಿಗೆ ಇಂದು ಸಾಧನೆ ಮಾಡುವಂತಹ ದಿನ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಗೆ ಈ ದಿನ ಸೂಕ್ತವಾದಂತಹ ಕಾಲ. ಈ ದಿನ ನೀವು ಗುರುಗಳಿಂದ ಸಹಾಯ ಅಥವಾ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳು ಹಾಗೂ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಸಾಧನೆ ಮಾಡುವ ಯೋಗಗಳು ನಿಮಗೆ ದೊರೆಯಲಿದೆ. ಸ್ನೇಹಿತರೆ, ಈ ದಿನ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಸ್ನೇಹಿತರೆ, ಈ ದಿನ ನೀವು ಪ್ರೀತಿಯಲ್ಲಿ ಭಾವನಾತ್ಮಕ ನಿಮ್ಮ ನಂಟು ಈ ದಿನ ಗಟ್ಟಿಯಾಗುವ ಒಂದು ಸಂಭವಗಳಿದೆ. ಸಂಸಾರ ಜೀವನದಲ್ಲಿ ಸಹಜ ಸಮಾಧಾನ ಇರತಕ್ಕಂತಹ ದಿನ. ಕುಟುಂಬದ ಹಿರಿಯರೊಂದಿಗೆ ಸಾಂತ್ವನದ ಒಂದು ಸಂಭಾಷಣೆಯನ್ನು ಮಾಡಿಕೊಳ್ಳಿ ಮತ್ತು ವಿವಾಹದ ವಿಚಾರವನ್ನು ಈ ದಿನ ನೀವು ಚಿಂತನೆಯನ್ನು ಮಾಡಿಕೊಳ್ಳಬಹುದು. ವಿವಾಹದ ವಿಚಾರವಾಗಿ ಮುಂದುವರಿಯಬಹುದು. ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಅಚ್ಚುಕಟ್ಟಾಗಿರಿ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಈ ದಿನ ಆರೋಗ್ಯದ ಬಗ್ಗೆ ನೀವು ಚಿಂತೆ ಕಡಿಮೆ ಮಾಡಿಕೊಳ್ಳಿ. ಒಳ್ಳೆಯ ಆರೋಗ್ಯವಿರಲಿದೆ. ಸಣ್ಣ ಪುಟ್ಟ ಯಾವುದಾದರೂ ಸಮಸ್ಯೆಗಳು ತಲೆದೋರಬಹುದು. ಉದರದ ಸಮಸ್ಯೆ ಬರಬಹುದು, ನಿದ್ರಾಹೀನತೆ ಆಗಬಹುದು ಎಂದು ಇರತಕ್ಕಂಥದ್ದು ಒಳ್ಳೆಯದು. ಯೋಗ ಮತ್ತು ಧ್ಯಾನವನ್ನು ಮಾಡಿಕೊಳ್ಳಿ. ಆದಷ್ಟು ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ಆರೋಗ್ಯ ಸುಧಾರಿಸಿಕೊಳ್ಳಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಒಂದು ಶುಭ ಬಣ್ಣ ಕೆಂಪು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9 ಮತ್ತು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 45 ನಿಮಿಷದವರೆಗೆ ನಿಮಗೆ ಶುಭ ಸಮಯವಾಗಿರಲಿದೆ. ಈ ಸಮಯದಲ್ಲಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಹುದು. ಸ್ನೇಹಿತರೆ, ಈ ದಿನದ ನಿಮ್ಮ ಒಂದು ಸರ್ವ ಕಷ್ಟಗಳ ಒಂದು ಪರಿಹಾರಕ್ಕಾಗಿ ಸೂರ್ಯ ದೇವನ ಆರಾಧನೆಯನ್ನು ಮಾಡಿ ಹಾಗೂ ಶಿವದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಗೃಣಿ ಸೂರ್ಯಾಯ ನಮಃ, ಓಂ ನಮಃ ಶಿವಾಯ. ಈ ಮಂತ್ರವನ್ನು ಕನಿಷ್ಠ 28 ಬಾರಿ ಇಲ್ಲವೇ 21 ಬಾರಿ ಜಪ ಮಾಡಿಕೊಳ್ಳಿ. ಹೆಚ್ಚಿನ ಪರಿಹಾರಕ್ಕಾಗಿ ಬೆಳಗ್ಗೆ ಸೂರ್ಯ ಉದಯದಲ್ಲಿ ಅರ್ಘ್ಯ ನೀಡಿ ಹಣ್ಣು ಹಾಗೂ ಕೆಂಪು ಹೂವಿನಿಂದ ಅರ್ಚನೆಯನ್ನು ಮಾಡಿಸಿ ಹಾಗೂ ಅನಾಥಾಶ್ರಮದವರಿಗೆ ವೃದ್ಧಾಶ್ರಮದಲ್ಲಿ ಆಹಾರದಾನ ಅನ್ನದಾನವನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಆಪ್ತ ಸ್ನೇಹಿತ ಮಿತ್ರರಿಗೆ ಶೇರ್ ಮಾಡಿ. ಪ್ರತಿದಿನದ ದಿನ ಭವಿಷ್ಯಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕನ್ಯಾ ರಾಶಿ, ಇಂದು ನಿಯೋಜನೆ ಹಾಗೂ ಶಿಸ್ತಿನಿಂದ ನಡೆದುಕೊಂಡರೆ ಎಲ್ಲದರಲ್ಲೂ ಉತ್ತಮ ಫಲಿತಾಂಶ ಕಾಣಬಹುದು. ಆದರೆ ಹೆಚ್ಚು ಚಿಂತಿಸದಿರುವುದು ಒಳ್ಳೆಯದು. ಸ್ವಲ್ಪ ಸಮಯ ನಿಮಗಾಗಿ ತೆಗೆದುಕೊಂಡು ವಿಶ್ರಾಂತಿ ಪಡೆಯುವುದು ಉಪಯುಕ್ತ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ, ಕಚೇರಿಯಲ್ಲಿ ನಿಮ್ಮ ಪರಿಶ್ರಮ ಗುರುತಿಸಲ್ಪಡುವಂತಹ ಒಂದು ಸಾಧ್ಯತೆ ಇರತಕ್ಕಂತಹ ದಿನ. ಹಿರಿಯರ ಬೆಂಬಲ ನಿಮಗೆ ದಿನ ಲಭ್ಯವಾಗಲಿದೆ. ಉದ್ಯಮದಲ್ಲಿ ಲಾಭಕ್ಕೆ ದಾರಿ ಮಾಡಿಕೊಡುವುದು ಒಳ್ಳೆಯದು. ಹೊಸ ವಹಿವಾಟುಗಳು ಈ ದಿನ ನಿಮಗೆ ಪೂರಕವಾಗಿರಲಿದೆ. ಅಧಿಕ ಕೆಲಸದ ಒತ್ತಡವೂ ಇರಬಹುದು. ಸಮಯ ನಿರ್ವಹಣೆ ಇದನ್ನು ತುಂಬ ಮುಖ್ಯ. ಯಾವುದೇ ಕಾರಣಕ್ಕೂ ಸಮಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಸಮಯ ಅತ್ಯವಶ್ಯಕ. ಇನ್ನು ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ, ಈ ದಿನ ನಿಮಗೆ ಹಣದ ಒಂದು ನಿರ್ವಹಣೆ ಸೂಕ್ತವಾಗಿರಲಿದೆ. ಅನಾವಶ್ಯಕ ಖರ್ಚನ್ನು ಇದನ್ನು ನೀವು ತಪ್ಪಿಸಿಕೊಳ್ಳಿ. ಹಣವನ್ನು ಉಳಿತಾಯ ಮಾಡಿ. ಹಳೆಯ ಸಾಲದ ಕುರಿತು ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇರಲಿದೆ. ಷೇರು ಬಂಡವಾಳ ಹೂಡಿಕೆಗೆ ಅನುವುಗಳಿರತಕ್ಕಂಥ ದಿನ. ಒಳ್ಳೆಯ ಒಂದು ಷೇರು ಮಾರುಕಟ್ಟೆಯಲ್ಲಿ ನೋಡಿ ಹೂಡಿಕೆಯನ್ನು ಮಾಡಿ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರವನ್ನು ಚಿಂತನೆ ಮಾಡುವುದಾದರೆ, ವಿದ್ಯಾರ್ಥಿಗಳಿಗೆ ಈ ದಿನ ಸಾಧನೆಗೆ ಸೂಕ್ತ ಸಮಯ. ಇಂತಹ ದಿನಗಳಲ್ಲಿ ಆದಷ್ಟು ತಾಳ್ಮೆಯೇ ನಿಮಗೆ ಬಲ. ಹೆಚ್ಚಿನ ಸಮಯ ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಹೊಸ ವಿಷಯವನ್ನು ಕಲಿಯಲು ಉತ್ಸಾಹವಾಗಿರತಕ್ಕಂತಹ ಒಂದು ದಿನವು ನಿಮಗೆ ಕೂಡಿ ಬರಲಿದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ಸ್ನೇಹಿತರೆ, ಈ ದಿನದ ನಿಮ್ಮ ಕುಟುಂಬದ ವಿಚಾರ ಪ್ರೀತಿಯ ವಿಚಾರವನ್ನು ನೋಡುವುದಾದರೆ, ಈ ದಿನದ ನಿಮ್ಮ ಕುಟುಂಬದಲ್ಲಿ ಸಹಕಾರ ದೊರೆಯುವಂಥ ದಿನ. ಶಾಂತಿ ಮನೆ ಮಾಡಲಿದೆ. ಶುಭ ಕಾರ್ಯಗಳು ನಡೆಯುವಂತಹ ಒಂದು ಸಾಧ್ಯತೆಗಳಿರತಕ್ಕಂಥ ದಿನ. ಬದುಕುಳಿಯುವ ಸಂಬಂಧದಲ್ಲಿ ನಂಬಿಕೆ ಬೆಳೆಸುವ ಅವಕಾಶ ಇರತಕ್ಕಂಥ ಒಂದು ಯೋಗವಿದೆ. ವಿವಾಹಿತರಿಗೆ ಒಳ್ಳೆಯ ಒಂದು ಸಂಭಾಷಣೆ ಆಗುವ ಸಮಯ. ವಿವಾಹದ ಶುಭ ಸುದ್ದಿಗಳು ಬರತಕ್ಕಂಥ ಒಂದು ಯೋಗವಿದೆ. ಸ್ನೇಹಿತರೆ, ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಈ ದಿನ ನಿಮಗೆ ಪಿತ್ತದ ಸಮಸ್ಯೆ ಕಾಡಬಹುದು ಹಾಗೂ ಮಾಂಸಖಂಡಗಳ ನೋವುಗಳು ನಿಮಗೆ ತೊಂದರೆಯನ್ನು ಕೊಡಬಹುದು. ಆರೋಗ್ಯದಲ್ಲಿ ಜಾಗರೂಕತೆ ಇರಲಿ. ಆಹಾರ ಕ್ರಮದಲ್ಲಿ ಸಡಿಲತೆ ತಳ್ಳಿಕೊಳ್ಳಬೇಡಿ. ಬೆಳಗಿನ ಜಾವ ಸೂರ್ಯೋದಯದಲ್ಲಿ ಬೇಗ ಯೋಗ ಧ್ಯಾನ ಅಭ್ಯಾಸಗಳನ್ನು ಶುರು ಮಾಡಿ.
ಆರೋಗ್ಯದ ಕಡೆಗೆ ಜಾಗರೂಕತೆ ತಂದುಕೊಳ್ಳಿ. ಇನ್ನು ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 5, ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆಯವರೆಗೆ ಶುಭ ಸಮಯ. ಈ ಸಮಯದಲ್ಲಿ ನೀವು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು, ಯಾವುದೇ ಕೆಲಸ ಕಾರ್ಯವನ್ನು ಸಹಿತ ಮಾಡಿಕೊಳ್ಳಬಹುದು. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಮಂತ್ರ ಓಂ ಶ್ರೀಂ ಹರೀಂ ಶ್ರೀ ಮಹಾಲಕ್ಷ್ಮೀ ನಮಃ. ಇದು ಸಂಪತ್ತಿಗೆ ಉತ್ತಮವಾದಂತಹ ಮಂತ್ರ. ಪ್ರತಿನಿತ್ಯವೂ ಜಪ ಮಾಡಿ, ನಿಮಗೆ ಸಂಪತ್ತು ವೃದ್ಧಿಯಾಗಲಿದೆ. ಈ ದಿನ ಚಾಮುಂಡೇಶ್ವರಿ ದೇವಿಗೆ ಹಸಿರು ಹೂವಿನ ಅರ್ಚನೆಯನ್ನು ಮಾಡಿಸಿ ಹಾಗೂ ಹಸಿರು ಬಟ್ಟೆಯನ್ನು ಧರಿಸಿಕೊಳ್ಳಿ. ಮಹಿಳೆಯರಿಗೆ ಬಟ್ಟೆ ದಾನವನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿದಿನದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತುಲಾರಾಶಿ, ಇಂದು ನಿಮ್ಮ ಚಾತುರ್ಯ ಹಾಗೂ ಸಮತೋಲನದಿಂದ ಇತರರ ಮನಸ್ಸನ್ನು ಗೆಲ್ಲುವಂತಹ ದಿನ. ಹೊಸತೊಂದು ಆರಂಭ ಮಾಡುವ ಯೋಗ್ಯ ದಿನವಾಗಿರಲಿದೆ. ಆದರೆ ನಿರ್ಧಾರಗಳಲ್ಲಿ ಯೋಚನೆ ಮಾಡಿ ಮುಂದುವರಿಯುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ಉದ್ಯಮದ ವಿಚಾರವನ್ನು ನೋಡುವುದಾದರೆ, ಈ ದಿನ ಅಧಿಕ ಹೊಣೆಗಾರಿಕೆ ನಿಮ್ಮ ಮೇಲಿರಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಜಾಗರೂಕತೆ ಇರಲಿ. ಅಧಿಕಾರಿಗಳಿಂದ ಮೆಚ್ಚುಗೆ ಲಭಿಸುವಂಥ ಸಾಧ್ಯತೆಯೂ ಇದೆ. ಹೊಸ ಯೋಜನೆಗಳಿಗೆ ಅನುಕೂಲಕರವಾದಂತಹ ದಿನ. ವ್ಯವಹಾರದಲ್ಲಿ ಲಾಭ ದೊರಕುವಂತಹ ದಿನ. ಹೊಸ ಗ್ರಾಹಕರ ಒಂದು ಸಂಪರ್ಕವಾಗುವಂತಹ ದಿನ. ವ್ಯಾಪಾರ ವ್ಯವಹಾರದಲ್ಲೂ ಉದ್ಯೋಗದಲ್ಲೂ ಈ ದಿನ ಯಶಸ್ಸು ದೊರೆಯುವಂಥ ದಿನವಾಗಿರಲಿದೆ. ಇನ್ನು ನಿಮ್ಮ ಈ ದಿನದ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ, ಸ್ನೇಹಿತರೆ, ಹಣಕಾಸಿನ ಸ್ಥಿತಿ ಸ್ಥಿರವಾಗಿರಲಿದೆ. ಹಳೆಯ ಬಾಕಿಗಳ ಒಂದು ಪ್ರಮೇಯದಲ್ಲಿ ತೀರ್ಮಾನ ಸಿಗುವಂತಹ ದಿನವಾಗಿರಲಿದೆ. ಅನಾವಶ್ಯಕ ಖರ್ಚು ಕಡಿಮೆ ಮಾಡಿ, ಹಣದಲ್ಲಿ ಶ್ರದ್ಧೆ ಇರಲಿ. ಲಾಭದಾಯಕ ಹೂಡಿಕೆಗಳ ಯೋಗ್ಯ ದಿನ. ಹಣವನ್ನು ಹೂಡಿಕೆ ಮಾಡಿಕೊಳ್ಳಿ. ಹಾಗೂ ಮಕ್ಕಳ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ, ಇದನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ಒಂದು ಸಾಧನೆ ಮಾಡುವಂತಹ ದಿನ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಶುರು ಮಾಡಲು ಈ ದಿನ ಒಳ್ಳೆಯ ಸಮಯ, ಒಳ್ಳೆಯ ಮುಹೂರ್ತ. ಗುರುಗಳಿಂದ ಮಾರ್ಗದರ್ಶನ ಪಡೆದುಕೊಳ್ಳಿ ಮತ್ತು ಮುಂದುವರಿಯಿರಿ. ಇನ್ನು ನಿಮ್ಮ ಪ್ರೀತಿಯ ವಿಚಾರ, ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಕುಟುಂಬದ ಒಳಸಂಚಾರ ಈ ದಿನ ನಿಮಗೆ ಸುಗಮವಾಗಿರಲಿದೆ. ಪ್ರೀತಿಯ ವಿಷಯಗಳಲ್ಲಿ ನಂಬಿಕೆ ಕಳೆದುಕೊಳ್ಳದಿರಿ. ವಿವಾಹಿತರಿಗೆ ಉತ್ತಮವಾದಂತಹ ದಿನ. ಸಂಗಾತಿಯೊಂದಿಗೆ ಸಮಾಲೋಚನೆ ಫಲದಾಯಕವಾಗಲಿದೆ. ವಿವಾಹದ ವಿಚಾರವಾಗಿ ಈ ದಿನ ಅಷ್ಟು ಮುಂದುವರಿಯುವುದು ಬೇಡ. ಹಾಗೂ ಆದಷ್ಟು ದೇವತಾ ಸ್ಮರಣೆಯನ್ನು ವಿವಾಹಕ್ಕೋಸ್ಕರವಾಗಿ ಮಾಡಿಕೊಳ್ಳಿ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಈ ದಿನದ ನಿಮ್ಮ ಆರೋಗ್ಯ ಸದುಸ್ಥಿತಿಯಲ್ಲಿರಲಿದೆ. ತಲೆನೋವು, ತೂಕದ ಹೆಚ್ಚಳದ ಬಗ್ಗೆ ಆದಷ್ಟು ಎಚ್ಚರವಿರಲಿ. ವಿಶ್ರಾಂತಿ, ನಿದ್ರೆ ಅಗತ್ಯ. ಯೋಗ, ಧ್ಯಾನ, ಪ್ರಾಣಾಯಾಮವನ್ನು ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6 ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:15 1:30 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಈ ದಿನ ನೀವು ಶ್ರೀ ಶನೈಶ್ಚರ ದೇವರ ಆರಾಧನೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಹಾಗೂ ಎಳ್ಳೆಣ್ಣೆಯನ್ನು ಈಶ್ವರ ದೇವರಿಗೆ ಸಮರ್ಪಣೆ ಮಾಡಿ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ. ನೀಲಿ ಬಟ್ಟೆಯನ್ನು ಧರಿಸಿ. ನವಗ್ರಹಗಳ ಆರಾಧನೆ, ಪೂಜೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈ ದಿನ ಉದ್ಯೋಗದಲ್ಲಿ ಒಳ್ಳೆಯ ಮೆಚ್ಚುಗೆ, ಆರೋಗ್ಯದಲ್ಲಿ ಸ್ವಲ್ಪ ಒಳ್ಳೆಯ ಆರೋಗ್ಯ ಇರತಕ್ಕಂಥ ದಿನವೂ ಆಗಿರಲಿದೆ. ಕೌಟುಂಬಿಕ ಸಹಕಾರ ಇಂದು ನಿಮ್ಮ ಶಕ್ತಿಯಾಗಿರಲಿದೆ. ಸ್ನೇಹಿತರೆ, ಇದೇ ರೀತಿ ನಿಮಗೆ ಪ್ರತಿದಿನದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ಇಂದು ನಿಮ್ಮ ಉತ್ಸಾಹ ಹಾಗೂ ದೃಢ ನಿಲುವುಗಳಿಂದ ಸದುಪಯೋಗವಾಗಲಿದೆ ಮತ್ತು ಅನಿರೀಕ್ಷಿತ ಘಟನೆಗಳು ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡಬಹುದು. ಧೈರ್ಯದಿಂದ ನಿರ್ವಹಿಸಬೇಕು ಮತ್ತು ಅಚ್ಚುಕಟ್ಟಾಗಿ ದಿನವನ್ನು ನೀವು ಮುಂದೂಡುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ಉದ್ಯಮ ವ್ಯಾಪಾರದ ವಿಚಾರಕ್ಕೆ ನೋಡುವುದಾದರೆ, ಉದ್ಯೋಗದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮೇಲಧಿಕಾರಿಗಳ ಒಂದು ಸಲಹೆಯನ್ನು ಪಡೆದುಕೊಳ್ಳಿ. ಸಹೋದ್ಯೋಗಿಗಳೊಂದಿಗೆ
ನಗುಮುಖ ಸಂವಾದ ಅಗತ್ಯ. ಉದ್ಯಮದಲ್ಲಿ ಹಳೆಯ ಯೋಜನೆಗೆ ಪುನರ್ಜೀವ ಬರಲಿದೆ. ಲಘು ಅಡಚಣೆಗಳು ಎದುರಾಗಬಹುದು, ಆದರೆ ನೀವು ಅದರಲ್ಲಿ ಇದನ್ನು ಗೆಲ್ಲಲಿದ್ದೀರಿ. ನಿಮಗೆ ಯಶಸ್ಸು ಸಹಿತ ದೊರಕಲಿದೆ. ಉದ್ಯಮದಲ್ಲಿ ಹೂಡಿಕೆಗೆ ಈ ದಿನ ಉತ್ತಮವಾದಂತಹ ದಿನ. ಸ್ನೇಹಿತರೆ, ನಿಮ್ಮ ಹಣಕಾಸಿನ ವಿಚಾರವನ್ನು ಈ ದಿನ ನೋಡುವುದಾದರೆ ನಿಮಗೆ ಹಣಕಾಸು ನಿರ್ವಹಣೆಯಲ್ಲಿ ಜಾಗರೂಕತೆ ಅಗತ್ಯ. ಸಾಲ ಕೊಡಲು ಅಥವಾ ತೆಗೆದುಕೊಳ್ಳಲು ಈ ದಿನ ಹೆಚ್ಚು ಯೋಗ್ಯವಲ್ಲ. ಈ ದಿನ ಹೂಡಿಕೆಯಲ್ಲಿ ತಾಳ್ಮೆ ಹಾಗೂ ಅನಿವಾರ್ಯ ಮುಖ್ಯ. ಖರ್ಚು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಅನಾವಶ್ಯಕ ಖರ್ಚು ವೆಚ್ಚಗಳಾಗಬಹುದು. ಹಣವನ್ನು ಹೂಡಿಕೆ ಮಾಡಿ. ಇನ್ನು ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ಈ ದಿನ ನಿಮಗೆ ಸ್ನೇಹಿತರಿಗೆ, ಒಳ್ಳೆಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಉತ್ತಮವಾಗಿ ನಡೆಯಲಿದೆ. ಇನ್ನು ನಿಮ್ಮ ಹೊಸ ವಿಷಯ ಕಲಿಯುವಲ್ಲಿ ಈ ದಿನ ಆಸಕ್ತಿ ಹೆಚ್ಚಾಗಿರಲಿದೆ. ಗುರುಜನರ ಮಾರ್ಗದರ್ಶನ ದೊರೆಯಲಿದೆ. ಮತ್ತು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದವರೊಂದಿಗೆ ಸಣ್ಣ ಮಾತಿನಲ್ಲೂ ಕಲಹ ಸಂಭವಿಸಬಹುದು. ತುಂಬ ಎಚ್ಚರಿಕೆ ಇರಲಿ. ಗೃಹದಲ್ಲಿ ಒಂದು ಸಂಗಾತಿಯ ಭಾವನೆಗಳನ್ನು ಇದನ್ನು ನೀವು ಗೌರವಿಸಬೇಕು. ಒತ್ತಡದ ಬದಲಾಗಿ ಸಂವಹನದಿಂದ ಬಾಂಧವ್ಯವನ್ನು ಬಲಪಡಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ನಿದ್ರೆಯ ಕೊರತೆ, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಂಡು ಬರಬಹುದು. ಜಾಗರೂಕತೆ ಇರಲಿ. ತಾಜಾ ಆಹಾರ ಸೇವನೆಯನ್ನು ಮಾಡಿ. ಯೋಗದ ಮೂಲಕ ನಿಗಾವಹಿಸಿಕೊಳ್ಳಿ. ಹೆಚ್ಚು ಒತ್ತಡದಿಂದ ಆದಷ್ಟು ದೂರವಿರಿ. ಹಾಗೂ ಯೋಗ, ಧ್ಯಾನ, ಪ್ರಾಣಾಯಾಮ, ಉತ್ತಮ ಆಹಾರ, ಜಂಕ್ ಫುಡ್ಗಳನ್ನು ದೂರ ಮಾಡಿ ಆರೋಗ್ಯ ಸುಧಾರಿಸಿಕೊಳ್ಳಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಶುಭ ಸಂಖ್ಯೆ 9. ಶುಭ ಸಮಯ ಬೆಳಗ್ಗೆ 10:30 ಪ್ರಾರಂಭವಾಗಿ 12 ಗಂಟೆಯವರೆಗೆ ನಿಮಗೆ ಶುಭ ಸಮಯವಾಗಿರಲಿದೆ. ಈ ಸಮಯದಲ್ಲಿ ನೀವು ಯಾವುದೇ ಒಂದು ಶುಭ ಕಾರ್ಯ ಅಥವಾ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬಹುದು. ಒಳ್ಳೆಯ ಒಂದು ದೇವತಾ ಅನುಗ್ರಹವಿರುವಂಥ ಸಮಯ. ಸ್ನೇಹಿತರೆ, ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಒಂದು ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಕಾಲಭೈರವನ ಆರಾಧನೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಕೇತುಮತೆ ನಮಃ ಇಲ್ಲವೇ ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹೆಚ್ಚಿನ ಪರಿಹಾರಕ್ಕಾಗಿ ಈ ದಿನ ಸುಬ್ರಹ್ಮಣ್ಯನ ಆರಾಧನೆ, ಪೂಜೆ, ಪ್ರಾರ್ಥನೆಯನ್ನು ಮಾಡಿ. ಕೆಂಪು ಹಣ್ಣುಗಳನ್ನು ದಾನ ಮಾಡಿ. ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ. ಮತ್ತು ಬೊಂಡವನ್ನು ಎಳನೀರಿನಿಂದ ಈಶ್ವರ ದೇವರಿಗೆ ಅಭಿಷೇಕವನ್ನು ಮಾಡಿಸಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನುಸ್ಸು ರಾಶಿ. ಇಂದು ಧನುಸ್ಸು ರಾಶಿಯವರು ಉತ್ಸಾಹ ಮತ್ತು ಶಕ್ತಿಯಿಂದ ತುಂಬಿರಲಿದ್ದೀರಿ. ಹೊಸ ಕೆಲಸದ ಪ್ರಾರಂಭಕ್ಕೆ ಇಂದು ಉತ್ತಮವಾದಂತಹ ದಿನ. ತಾತ್ಕಾಲಿಕ ಅಡಚಣೆಗಳು ಇದ್ದರೂ ಕೊನೆಯಲ್ಲಿ ಲಾಭವೇ ನಿಮ್ಮದಾಗಲಿದೆ. ಮತ್ತು ಈ ದಿನದ ನಿಮ್ಮ ಉದ್ಯೋಗ, ಉದ್ಯಮ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗಿ ಬರಲಿದೆ. ಉದ್ಯೋಗ ಒಂದು ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಮೆಚ್ಚುಗೆ ಪಡೆಯುವಂತಹ ಒಂದು ಸಾಧ್ಯತೆ ಇರಲಿದೆ. ಉದ್ಯಮದಲ್ಲಿ ಋಣದ ವಿಚಾರದಲ್ಲಿ ಜಾಗರೂಕತೆ ಅಗತ್ಯ. ಹೊಸ ಒಪ್ಪಂದ ಕೈಗೂಡುವ ಸಾಧ್ಯತೆಗಳು ಕೂಡಿಬರಲಿದೆ. ಮತ್ತು ವ್ಯವಹಾರದಲ್ಲಿ ಹೂಡಿಕೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಆಗಮನ ಉತ್ತಮವಾಗಿರತಕ್ಕಂತಹ ಒಂದು ದಿನ. ಹೂಡಿಕೆಯಲ್ಲಿ ಲಾಭದ ಸೂಚನೆ ಇರಲಿದೆ. ಖರೀದಿ ಅಥವಾ ಸಾಂಪ್ರದಾಯಿಕ ದಾನ ಮಾಡುವುದು ಶುಭ ತರಲಿದೆ. ಸಾಲ ತೀರಿಸುವ ಒಂದು ಉತ್ತಮವಾದಂತಹ ದಿನವೂ ಹೌದು. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಯಾರಿಗೂ ಈ ದಿನ ಸಾಲವನ್ನು ನೀಡದೇ ಇರುವುದು ನಿಮಗೆ ಮುಂದಕ್ಕೆ ಉತ್ತಮವಾಗಿರಲಿದೆ. ಇನ್ನು ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಮನಸ್ಸು ಏಕಾಗ್ರತೆಯಿಂದ ತುಂಬಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಧನೆ ಸಾಧ್ಯವಾಗಲಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನ ನಿಮಗೆ ಲಭಿಸಲಿದೆ. ಇನ್ನು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಸಮಯವನ್ನು ಆದಷ್ಟು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಇನ್ನು ನಿಮ್ಮ ಪ್ರೀತಿ, ಕುಟುಂಬದ ವಿಚಾರವನ್ನು ನೋಡುವುದಾದರೆ ಪಾರಿವಾರಿಕ ಸಂಬಂಧಗಳು ಸುಧಾರಣೆಯ ಹಾದಿಯಲ್ಲಿದೆ. ಹಳೆಯ ಮನಸ್ತಾಪಗಳು ದೂರವಾಗುವ ಒಂದು ಲಕ್ಷಣಗಳು ಇರಲಿದೆ.
ದಾಂಪತ್ಯ ಜೀವನದಲ್ಲಿ ಸಮಜಾಯಿಷಿ ಮುಖ್ಯ. ಪ್ರೀತಿ ಪಾತ್ರರೊಂದಿಗೆ ಚಿಕ್ಕ ಪ್ರಯಾಣದ ಸಾಧ್ಯತೆ ಇರಲಿದೆ. ಇನ್ನು ಈ ದಿನದ ನಿಮ್ಮ ಗ್ರಹದಲ್ಲಿ ಒಂದು ಒಳ್ಳೆಯ ನೆಮ್ಮದಿ ಉಂಟಾಗುವಂತಹ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದ್ರಿಯ ಸಂಯಮ ಮತ್ತು ಉತ್ತಮ ಆಹಾರದ ಅವಶ್ಯಕತೆ ಇರಲಿದೆ. ಬೆಳಗ್ಗೆ ವ್ಯಾಯಾಮ ಪ್ರಾಣಾಯಾಮ ಸದುಪಯೋಗವಾಗಲಿದೆ. ಥಂಡಿ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಂದ ಸ್ವಲ್ಪ ಎಚ್ಚರವಾಗಿರಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಪ್ರಾಣಾಯಾಮ ಯೋಗವನ್ನು ಮಾಡಿಕೊಳ್ಳಿ. ಉತ್ತಮ ಆಹಾರವನ್ನು ಸೇವನೆ ಮಾಡಿ. ಇಂದಿನ ನಿಮ್ಮ ಶುಭ ಬಣ್ಣ ಕೇಸರಿ ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 10:45 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಒಂದು ಪರಿಹಾರಕ್ಕಾಗಿ ಶ್ರೀರಾಮದೇವರ ಆರಾಧನೆ ಹಾಗೂ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮತ್ತು ಮಂತ್ರ ನೋಡುವುದಾದರೆ ಈ ದಿನದ ನಿಮ್ಮ ಮಂತ್ರ ಓಂ ಬೃಹಸ್ಪತಯೇ ನಮಃ. ಈ ಮಂತ್ರವನ್ನು 21 ಬಾರಿ ಪಠನ ಮಾಡಿ ಮತ್ತು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ, ಹಣ್ಣುಗಳನ್ನು ದಾನ ಮಾಡಿ, ದೇವಾಲಯದ ದರ್ಶನವನ್ನು ಮಾಡಿಕೊಳ್ಳಿ, ಭಗವದ್ಗೀತೆಯ ಪಠನವನ್ನು ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಕರ ರಾಶಿ. ಇಂದು ನಿಮಗೆ ಮಧ್ಯಮ ಫಲಗಳು ದೊರೆಯುವಂತಹ ಸಾಧ್ಯತೆ ಇದೆ. ನಿರ್ಣಯ ತೆಗೆದುಕೊಳ್ಳುವ ಮೊದಲು ಯೋಚಿಸಿ ಮುಂದೆ ಹೆಜ್ಜೆ ಇಡುವುದು ನಿಮಗೆ ಶ್ರೇಷ್ಠ. ಧೈರ್ಯ ಮತ್ತು ಶ್ರಮ ನಿಮ್ಮ ಶಕ್ತಿಯಾಗಿರಲಿದೆ. ಈ ದಿನದ ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡವನ್ನು ಅನುಭವಿಸಲಿದ್ದೀರಿ. ಸಹೋದ್ಯೋಗಿಗಳ ಒಂದು ಸಹಕಾರದಿಂದ ಕಾರ್ಯ ಯಶಸ್ವಿಯಾಗಲಿದೆ. ಉದ್ಯಮದಲ್ಲಿ ಹಳೆಯ ಲಾಭದಾಯಕ ಒಪ್ಪಂದಗಳು ಪುನರಾರಂಭ ಆಗಬಹುದು. ಹೊಸ ಯೋಜನೆಗಳು ಪ್ರಾರಂಭ ಮಾಡುವುದನ್ನು ಮುಂದೂಡುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ವ್ಯವಹಾರದಲ್ಲಿ ಆದಷ್ಟು ನಿಷ್ಪಕ್ಷಪಾತದಿಂದ ಮುಂದುವರಿಯಿರಿ. ಒಳ್ಳೆಯ ಒಂದು ಲಾಭ ಉಂಟಾಗಲಿದೆ. ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣಕಾಸು ಚಲಾವಣೆ ಮೇಲೆ ನಿಯಂತ್ರಣ ಅಗತ್ಯ. ಹೂಡಿಕೆ ಮಾಡಲು ಇಂದು ಸೂಕ್ತ ದಿನವಾಗಿಲ್ಲ. ಕಡೆಯ ವೇಳೆಗೆ ಲಾಭದ ಅವಕಾಶ ಲಭಿಸಲಿದೆ. ಇನ್ನು ಅಪರಿಚಿತರಿಗೆ ಹಣ ಸಾಲವಾಗಿ ನೀಡದಿರಿ. ಹಣದ ಬಗ್ಗೆ ಜೋಪಾನ ಇರಲಿ, ಜಾಗರೂಕತೆ ಇರಲಿ. ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಇದನ್ನು ಎಚ್ಚರಿಕೆಯಿಂದ ಒಂದು ಓದುವ ಅಗತ್ಯತೆ ಇರಲಿದೆ. ಗಮನ ಹರಿಸಲು ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಧನೆ ಸಾಧ್ಯವಾಗಲಿದೆ. ಆದರೆ ಇನ್ನಷ್ಟು ಪರಿಶ್ರಮ ಅಗತ್ಯ. ವಿದ್ಯಾಭ್ಯಾಸದಲ್ಲಿ ಒಂದು ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಮನೆಯವರೊಂದಿಗೆ ಸಂಬಂಧದಲ್ಲಿ ಚಿಕ್ಕ ಮೆಚ್ಚುಗೆ ಬರುವಂಥ ಸಾಧ್ಯತೆ. ಜೀವನ ಸಂಗಾತಿಯೊಂದಿಗೆ ಜಾಗರೂಕ ಸಂಭಾಷಣೆ ಅಗತ್ಯ. ಪ್ರೀತಿಯಲ್ಲಿ ಭರವಸೆ ಮತ್ತು ಶ್ರದ್ಧೆ ಇರುವುದರಿಂದ ದಿನ ಉತ್ತಮವಾಗಿ ಸಾಗಲಿದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಈ ದಿನ ಹೃದಯ ಅಥವಾ ಮೂಳೆಗಳು ಮತ್ತು ಮಾನಸಿಕ ಒತ್ತಡ ಒಂದು ಸಂಬಂಧಿತ ವಿಚಾರದಲ್ಲಿ ತುಂಬ ಎಚ್ಚರವನ್ನು ತಂದುಕೊಳ್ಳಿ. ವಿಶ್ರಾಂತಿಯನ್ನು ಮಾಡಿ ತಾಜಾ ಆಹಾರ ಮತ್ತು ನೀರಿನ ಸೇವನೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳಿ. ಶಾಂತಿಯುತ ಸಂಗೀತ ಅಥವಾ ಧ್ಯಾನದಿಂದ ಶ್ರಮ ನಿವಾರಣೆ ಸಾಧ್ಯವಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30 ಪ್ರಾರಂಭವಾಗಿ 12:15 ಈ ದಿನ ನಿಮಗೆ ಶುಭ ಸಮಯ. ಈ ಒಂದು ಸಮಯದಲ್ಲಿ ನೀವು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು. ಇನ್ನು ಈ ದಿನದ ನಿಮ್ಮ ಸರ್ವ ಒಂದು ಕಷ್ಟಗಳ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ, ಹನುಮಾನ್ನ ಒಂದು ಮಂತ್ರವನ್ನು ಪಠನೆ ಮಾಡಿಕೊಳ್ಳಿ. ಮಂತ್ರ ಓಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ಜಪ ಮಾಡಿ ಹಾಗೂ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಮತ್ತು ಕಪ್ಪು ಗ್ರಂಥಿಗಳನ್ನು ಅಥವಾ ಉದ್ದಿನ
ವಸ್ತುಗಳನ್ನು ದಾನ ಮಾಡಿ, ಹನುಮಾನ್ ಚಾಲೀಸನ್ನು ಪಠನ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕುಂಭರಾಶಿ, ಇಂದು ನೀವು ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಂಡರೆ ಉತ್ತಮ ಫಲಗಳು ದೊರೆಯುವಂತಹ ಒಂದು ಸಂಭವ ಇದೆ. ಅನುಭವ ಮತ್ತು ವಿನಯ ನಿಮ್ಮ ಶಕ್ತಿಯಾಗಿರಲಿದೆ. ಎಲ್ಲ ವಿಚಾರಗಳಲ್ಲಿ ತಾಳ್ಮೆ ಅತ್ಯವಶ್ಯಕ. ಇನ್ನು ಈ ದಿನದ ನಿಮ್ಮ ಉದ್ಯಮದ ವಿಚಾರವನ್ನು ನೋಡುವುದಾದರೆ ಅಧಿಕಾರಿಗಳಿಂದ ಉತ್ತಮ ಒಂದು ಬೆಂಬಲ ಈ ದಿನ ನಿಮಗೆ ಪ್ರಾಪ್ತಿಯಾಗಲಿದೆ. ಸುದೀರ್ಘ ಸಮಯದಿಂದ ಕಾಯುತ್ತಿದ್ದ ಪ್ರಾಜೆಕ್ಟ್ ಕೆಲಸಗಳು ಇದನ್ನು ಮುಂದುವರಿಯಲು ಪ್ರಾರಂಭವಾಗುವಂಥ ದಿನ. ಉದ್ಯಮದಲ್ಲಿ ಹೊಸ ಸಂಪರ್ಕಗಳು ಲಾಭದಾಯಕವಾಗಲಿದೆ. ಕೆಲಸದಲ್ಲಿ ಸಣ್ಣ ತೊಂದರೆಗಳು ಬಂದರೂ ಧೈರ್ಯದಿಂದ ಮುನ್ನಡೆಯಿರಿ, ಯಶಸ್ಸು ನಿಮ್ಮದಾಗಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುವ ಸೂಚನೆಗಳಿದೆ. ಹಣದ ವಿಷಯದಲ್ಲಿ ಹೊಸ ಅವಕಾಶಗಳು ಕೈಗೂಡಬಹುದು. ಬಡ್ಡಿ ಅಥವಾ ಸಾಲದ ವಿಚಾರದಲ್ಲಿ ಸಮಾನತೆ ಕಾಯ್ದುಕೊಳ್ಳುವುದು ಉತ್ತಮ. ಅವಾಂತರಗಳಿಂದ ದೂರವಿರುವುದು ಒಳ್ಳೆಯದು. ಇನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗಿಂದು ಕಲಿಕೆಯ ಮೇಲೆ ಹೆಚ್ಚು ಗಮನ ಹರಿಸಲು ಸೂಕ್ತ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಈ ದಿನ ಉತ್ತಮವಾಗಿರಲಿದೆ. ಅಧ್ಯಾಪಕರ ಅಥವಾ ಹಿರಿಯರ ಮಾರ್ಗದರ್ಶನ ನಿಮಗೆ ಲಭಿಸುವಂಥ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗಿರತಕ್ಕಂತಹ ದಿನ. ಕುಟುಂಬದ ಸದಸ್ಯರಿಂದ ಒಂದು ಒಳ್ಳೆಯ ಬೆಂಬಲ, ಪ್ರೋತ್ಸಾಹ ಸಿಗಲಿದೆ. ಪ್ರೇಮ ಸಂಬಂಧದಲ್ಲಿ ಸ್ಪಷ್ಟತೆ ಮತ್ತು ನಂಬಿಕೆ ಇಟ್ಟುಕೊಳ್ಳುವುದು ತುಂಬ ಮುಖ್ಯ. ಮಕ್ಕಳ ಬಗ್ಗೆ ಹೆದರುವ ಅಗತ್ಯವಿಲ್ಲ. ಆದಷ್ಟು ಎಚ್ಚರಿಕೆಯಿಂದ ಈ ದಿನ ಇರಿ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯದ ಸ್ಥಿತಿ ಸರಿಹೊಂದಿರುವಂತೆ ಇರಲಿದೆ. ತೂಕದ ವಿಚಾರದಲ್ಲಿ ತೀವ್ರ ಜ್ವರ ಅಥವಾ ಸಣ್ಣ ಪುಟ್ಟ ಜ್ವರದಂತಹ ಸಮಸ್ಯೆಗಳು, ಮೈನೋವಿನಂಥ ಸಮಸ್ಯೆಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ಯೋಗ ಪ್ರಾಣಾಯಾಮದಿಂದ ಶ್ರೇಷ್ಠ ಫಲ ಸಿಗಲಿದೆ. ರಕ್ತಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅನಾರೋಗ್ಯವಿದ್ದಲ್ಲಿ ಉತ್ತಮವಾದಂತಹ ವೈದ್ಯರನ್ನು ಸಂಪರ್ಕ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 4. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ ಹಾಗೂ ಶಿವನ ಪ್ರಾರ್ಥನೆಯನ್ನು ಮಾಡಿ. ಮಂತ್ರ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಪರಿಹಾರಕ್ಕಾಗಿ ಕಪ್ಪು ಎಳ್ಳನ್ನು ದಾನ ಮಾಡಿ ಹಾಗೂ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿಸಿ. ಅನಾಥರಿಗೆ ಬಟ್ಟೆಯ ದಾನ, ಅನ್ನದಾನವನ್ನು ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮಗಿಂದು ಶುಭವಾಗಲಿ. ಇನ್ನು ಮೀನರಾಶಿ, ಇಂದು ನಿಮ್ಮ ಭಾವನಾತ್ಮಕವಾಗಿ ನಿಂತು ಯೋಚಿಸಿ ಕ್ರಮ ಕೈಗೊಂಡರೆ ಉತ್ತಮ ಫಲ ನಿಮಗೆ ಸಿಗಲಿದೆ. ನಿಮ್ಮ ಸೃಜನಾತ್ಮಕತೆ ಬೇರೆಯವರನ್ನು ಪ್ರಭಾವಿತಗೊಳಿಸಬಹುದು. ಶಾಂತಿ ಮತ್ತು ಮನೋಸ್ಥೈರ್ಯ ಹೆಚ್ಚುವ ದಿನವಾಗಲಿದೆ. ಉದ್ಯೋಗ ಅಥವಾ ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಕ್ರಿಯಾಶೀಲತೆ ಮತ್ತು ಬದಲಾವಣೆಗಳಿಗೆ ತಯಾರಿ ಅಗತ್ಯ. ಹೊಸ ಯೋಜನೆಗಳಿಗೆ ಚಾಲನೆ ನೀಡುವ ಅವಕಾಶಗಳಿದೆ. ಉದ್ಯಮದಲ್ಲಿ ಪ್ರತಿಸ್ಪರ್ಧೆ ಹೆಚ್ಚಾಗಬಹುದು, ಆದರೆ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸಿಕೊಳ್ಳಿ. ಸಹೋದ್ಯೋಗಿಗಳ ಸಹಕಾರ ನಿಮಗೆ ಸಿಗಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಮುಂದಿನ ವಾರಗಳಿಗೆ ತಯಾರಿ ಮಾಡಿಕೊಳ್ಳಿ. ಅನಾವಶ್ಯಕ ವೆಚ್ಚ ತಡೆಯುವುದು ಅವಶ್ಯಕ. ಹಣದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಹಿಂದಿನ ಬಾಕಿ ಹಣಗಳು ಸಿಗಬಹುದಾದಂತಹ ಒಂದು ಸೂಚನೆ ನಿಮಗೆ ದೊರೆಯಲಿದೆ. ಹೂಡಿಕೆಗೆ ಬದಲಾವಣೆಯ ಸಮಯ ಉತ್ತಮ. ಈ ದಿನ ಹೂಡಿಕೆಯನ್ನು ಮಾಡದೇ ಇರುವುದು ಒಳ್ಳೆಯದು.
ಇನ್ನು ಈ ದಿನ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒತ್ತಡವಿಲ್ಲದಂತಹ ಒಂದು ದಿನ, ಕಲಿಕೆಯಲ್ಲಿ ಸ್ಥಿರತೆ ಬರುವಂತಹ ದಿನ. ಈ ದಿನ ಕಲ್ಪನೆ ಮತ್ತು ಓದುವ ಒಂದು ಶಕ್ತಿ ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳು ಹೊಸ ವಿಷಯಗಳ ಬಗ್ಗೆ ಕುತೂಹಲ ಹೊಂದಬಹುದು. ಇನ್ನು ನಿಮ್ಮ ಪ್ರೀತಿ ಮತ್ತು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ನೆಮ್ಮದಿಯ ಒಂದು ವಾತಾವರಣವಿರಲಿದೆ. ದಾಂಪತ್ಯದಲ್ಲಿ ಮಾತು ಹೆಚ್ಚಾದರೆ ತಾಳ್ಮೆಯಿಂದ ನಿಭಾಯಿಸಿಕೊಳ್ಳಿ. ಪ್ರೇಮ ಸಂಬಂಧದಲ್ಲಿ ಭರವಸೆಯ ಮಾತುಗಳು ಫಲ ನೀಡಲಿದೆ. ಹಿರಿಯರ ಸಲಹೆಯನ್ನು ಅನುಸರಿಸಿ ಮುಂದುವರಿಯಿರಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡದಿಂದ ಆದಷ್ಟು ದೂರವಿರಿ. ಜಠರದ ಸಮಸ್ಯೆಗಳು ಕಾಡುವಂತಹ ಒಂದು ದಿನವಾಗಬಹುದು. ಆಹಾರದಲ್ಲಿ ಎಚ್ಚರಿಕೆ ಅಗತ್ಯ. ನಿದ್ರೆ ಪೂರ್ಣಗೊಂಡಿಲ್ಲದಿದ್ದರೆ ಬೆಳಗ್ಗೆಯ ಯೋಗ ಉಪಕಾರಿಯಾಗಲಿದೆ. ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ, ಜಾಗರೂಕತೆ ಇರಲಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬೂದು ಬಣ್ಣ. ಈ ದಿನದ ಶುಭ ಸಂಖ್ಯೆ 9. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12ರಿಂದ 1:30 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಗುರುದೇವರ ಆರಾಧನೆ, ಮಹಾವಿಷ್ಣುದೇವರ ಸ್ಮರಣೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡಿ. ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಆದಷ್ಟು ಜಪ ಮಾಡಿಕೊಳ್ಳಿ. ಹಾಗೂ ಹೆಚ್ಚಿನ ಪರಿಹಾರಕ್ಕಾಗಿ ದೀಪ ಬೆಳಗಿಸಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ. ಹಳದಿ ಬಟ್ಟೆ ಅಥವಾ ಹಳದಿ ಹಣ್ಣು ಹಂಪಲುಗಳನ್ನು ದಾನ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಈ ದಿನ ಎಲ್ಲರಿಗೂ ಭಗವಂತ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಯೋಗ ಭಾಗ್ಯಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಧನ್ಯವಾದಗಳು.